ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಆ, ಹಾಗೆ ನನ್ನ ಚಾನಲ್ನ ಇದುವರೆಗೂ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಹಾಗೇನೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಇದುವರೆಗೂ ಯಾರ್ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಹೋಗಿ ಫಾಲೋ ಮಾಡಿ. ಅಂಡ್ ನಾನು ಹಾಕೋ ಪ್ರತಿಯೊಂದು ಮಿನಿ ವ್ಲಾಗ್ ಆಗಿರ್ಬೋದು, ಯಾವುದೇ ಒಂದು ವಿಡಿಯೋಗಾದ್ರೂ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಸೊ ನಾನು ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ವಿಷಯ ಏನಪ್ಪಾ ಅಂತಂದ್ರೆ, ನಾನಿವತ್ತು ನಿಮಗೆ ಕೆಲವೊಂದಷ್ಟು ಜ್ಯುವೆಲ್ರಿ ಕಲೆಕ್ಷನ್ಸ್ ನ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ನನ್ನ ಹತ್ರ ಇರೋ ಜ್ಯುವೆಲ್ರಿ ಕಲೆಕ್ಷನ್ಸ್ ಅಂದ್ರೆ, ಜ್ಯುವೆಲ್ರಿ ಏನ್ ಕೂಡಲೇ ಯಾರು ಶಾಕ್ ಆಗ್ಬೇಡಿ, ದಯವಿಟ್ಟು ಅದು ಗೋಲ್ಡ್ ಅಂತೂ ಅಲ್ವೇ ಅಲ್ಲ, ಆರ್ಟಿಫಿಷಿಯಲ್ ಜ್ಯುವೆಲ್ರಿನ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನಾನಿವತ್ತು ತೋರಿಸ್ತಾ ಇರೋ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಅಂದ್ರೆ ನಿಮ್ಗೆ ಇವಾಗ ನಾವು ಒಂದು ಗೋಲ್ಡ್ ನ ಪರ್ಚೇಸ್ ಮಾಡ್ಬೇಕಂದ್ರೆ ಇವತ್ತು ಇರೋ ಪ್ರೈಸ್ ನಲ್ಲಿ ಖಂಡಿತವಾಗ್ಲೂ ಗೋಲ್ಡ್ ಪರ್ಚೇಸ್ ಮಾಡೋದು ತುಂಬಾ ಕಷ್ಟ ಇದೆ. ಯಾಕಪ್ಪ ಅಂತಂದ್ರೆ 1 ಗ್ರಾಮ್ಗೆ 9500 10,000 ನಿಯರ್ ಇದೆ ಪ್ರೈಸ್. ಸೊ ಹಾಗಾಗಿ ಇವತ್ತಿನ ರೇಟ್ ಅಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋದು ತುಂಬಾ ಕಷ್ಟ ಇದೆ. ಹಾಗಾಗಿ ಆರ್ಟಿಫಿಷಿಯಲ್ ಜ್ಯುವೆಲ್ರಿಗಳು ಬೇಕಾದಂಗ್ ಕಣ್ಣಿಗೆ ಬೇಕಾಗಿರೋದು ಸಿಗುತ್ತೆ. ಅಂಡ್ ಸಿಲ್ವರ್ ಜ್ಯುವೆಲ್ರಿ ಕೂಡ ಇವನ್ ಗೋಲ್ಡ್ ಫಿನಿಶಿಂಗ್ ಅಲ್ಲೇ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ. ಬಟ್ ನಾನ್ ನಿಮಗೆ ತೋರಿಸ್ತಾ ಇರೋದು ಆರ್ಟಿಫಿಷಿಯಲ್ ಜ್ಯುವೆಲ್ರಿ. ಸೊ ನಾನು ನಿಮಗೆ ಒಂದೊಂದಾಗಿನೇ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂಡ್ ನಿಮಗೆ ಎಂಕ್ವೈರಿ ಏನಾದರೂ ಮಾಡಬೇಕು ಅಂತಿದ್ರೆ ಅದ್ರ ಬಗ್ಗೆ ನಾನು ವಾಟ್ಸಪ್ ನಂಬರ್ನ ಕೂಡ ಹಾಕಿರ್ತೀನಿ, ನನ್ನ ನಂಬರ್ನ. ಸೊ ನೀವು ಸ್ಕ್ರೀನ್ ಶಾಟ್ ತಗೊಂಡು ನನಗೆ ಎಂಕ್ವೈರಿ ಮಾಡ್ಬೋದು ಅದೇ ವಾಟ್ಸಪ್ ನಂಬರ್ಗೆ. ಸೊ ನೋಡೋಣ ಬನ್ನಿ. ಇವಾಗ ನಾನು ನಿಮಗೆ ಮೊದಲನೇ ಸರಿ ತೋರಿಸ್ತಾ ಇರೋದು ಫಸ್ಟ್ ಒನ್ ಬಂದು ಮುತ್ತು ಮತ್ತೆ ಲಕ್ಷ್ಮಿ ಪೆಂಡೆಂಟ್ ಅಲ್ಲಿರೋ ಒಂದು ಚೋಕರ್. ಇದು ಇಯರಿಂಗ್ಸ್ ಅಲ್ಲಿ ಕೂಡ ಲಕ್ಷ್ಮಿ ಬಂದಿದೆ. ಇಯರಿಂಗ್ಸ್ ಅಲ್ಲಿ ಅಂಡ್ ಪೆಂಡೆಂಟ್ ಅಲ್ಲಿ ಒಂದೇ ಒಂದು ಸ್ಮಾಲ್ ರೂಬಿ ಕೂಡ ಬಂದಿದೆ, ಮೆರೂನ್ ಕಲರ್ದು. ಸೊ ಇದು ತುಂಬಾ ಚೆನ್ನಾಗಿದೆ ಅಂಡ್ ಲೈಟ್ ವೈಟ್ ಕೂಡ ಇದೆ. ಕ್ವಾಲಿಟಿ ಅಂತೂ ಎರಡು ಮಾತಿಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ. ಅಂಡ್ ಒಂದು ಮೀಡಿಯಂ ಸೈಜ್ ಅಲ್ಲಿ ಬೀಡ್ಸ್ ಲೇಯರ್ಸ್ 3 ಲೇಯರ್ಸ್ ಬಂದಿದೆ. ಅಂಡ್ ಲಕ್ಷ್ಮಿ ಪೆಂಡೆಂಟ್ ಬಂದಿದೆ. ಇಯರಿಂಗ್ಸ್ ಅಲ್ಲಿ ಕೂಡ ಲಕ್ಷ್ಮಿನೇ ಇದೆ. ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಎಲ್ಲಾ ಫಂಕ್ಷನ್ಗೂ ವೇರ್ ಮಾಡೋ ತರ ಟ್ರೆಡಿಷನಲ್ ಆಗಿ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಸಿಂಗಲ್ ಲೇಯರ್ ಮುತ್ತಿನದ್ರಲ್ಲಿ ಇದು ಕೂಡ ಒಂದು ಸ್ಮಾಲ್ ಚೋಕರ್. ಇದೆಲ್ಲ ನಿಮ್ಗೆ ನೀವು ಅನ್ಕೋಬಹುದು ಆನ್ಲೈನ್ ಅಲ್ಲಿ ತುಂಬಾ ಕಮ್ಮಿಗೆ ಸಿಗುತ್ತೆ ಅಂತ. ಬಟ್ ಆ ಕ್ವಾಲಿಟಿಗೂ ಈ ಕ್ವಾಲಿಟಿಗೂ ತುಂಬಾ ಡಿಫರೆನ್ಸ್ ಇದೆ. ಇದು ಬಂದು ವೈಟ್ ಸ್ಟೋನ್ ಅಂಡ್ ಮೆರೂನ್ ರೂಬಿನಲ್ಲಿ, ಹಾಗೆ ಚೋಕರ್ದು ಎಳೆ ಬಂದ್ಬಿಟ್ಟು ಮುತ್ತಿನಲ್ಲಿದೆ. ಇದು ಕೂಡ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ. ಯಾರು ಬೇಕಾದ್ರೂ ಕೂಡ ವೇರ್ ಮಾಡ್ಬೋದು, ಅಥವಾ ಮಕ್ಳಿಗೆ ಏನಾದ್ರೂ ಟ್ರೆಡಿಷನಲ್ ಡ್ರೆಸ್ ಹಾಕ್ತಾ ಇದೀವಿ ಎಂದಾಗ ಕೂಡ ಮಕ್ಳಿಗೆ ಕೂಡ ವೇರ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಇಯರಿಂಗ್ಸ್ ಸ್ವಲ್ಪ ಬಿಗ್ ಸೈಜ್ ಇದೆ ಅನ್ನೋದು ಬಿಟ್ರೆ ಬೇರೆ ಎಲ್ಲ ಚೆನ್ನಾಗಿದೆ. ಬಿಗ್ ಸೈಜ್ ಇರೋದು ಕೆಲವೊಬ್ಬರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಮ್ಯಾಟ್ ಫಿನಿಶಿಂಗ್ ಅಲ್ಲಿರೋ ಒಂದು ಶಂಕದ ಚೋಕರ್. ಇದು ಇಯರಿಂಗ್ಸ್ ಕೂಡ ಶಂಕದಲ್ಲಿದೆ. ತುಂಬಾ ಸಿಂಪಲ್ ಆಗಿದೆ. ಸ್ಮಾಲ್ ಫಂಕ್ಷನ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಮೆರೂನ್ ಅಂಡ್ ಗ್ರೀನ್ ಸ್ಟೋನ್ ಅಲ್ಲಿ ಬಂದಿದೆ. ಸ್ಟೋನ್ ಅಂದ್ರೆ ಮ್ಯಾಟ್ ಫಿನಿಶಿಂಗ್ ಸ್ಟೋನ್ ಬಂದಿದೆ. ಇದ್ರ ಸರ ಕೂಡ ಅಷ್ಟೇನೆ. ಇದು ಕೂಡ ಗೋಲ್ಡ್ ಕವರಿಂಗ್ ಬಂದಿದೆ. ಜಸ್ಟ್ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಇದೆ. ಸ್ಮಾಲ್ ಗುಂಡಿದೆ, ಬಟ್ ತುಂಬಾ ಚೆನ್ನಾಗಿದೆ. ಕ್ಯೂಟ್ ಆಗಿದಾವೆ ಎಲ್ಲ, ಚಿಕ್ಕದಾಗಿ ಪುಟಾಣಿಯಾಗಿ ಕ್ಯೂಟ್ ಆಗಿದಾವೆ. ನೋಡ್ತಾ ಇರ್ಬೋದು ಬೇಕಾದ್ರೆ. ನಾನು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಡೀಟೇಲ್ ಆಗಿ ತೋರಿಸಿದ್ದೀನಿ ನಿಮ್ಗೆ. ಯಾವುದನ್ನು ಫಾಸ್ಟ್ ಆಗಿ ವಿಡಿಯೋ ಮಾಡಿ ತೋರಿಸ್ತಾ ಇಲ್ಲ, ಸ್ಲೋ ವಿಡಿಯೋನು ತೋರಿಸಿದೀನಿ. ಅದರಲ್ಲಿ ಇದು ಕೂಡ ಇನ್ನೊಂದು ಕಲರ್. ಇದು ಫುಲ್ ಗ್ರೀನ್ ಇದೆ ಅಂಡ್ ಮುತ್ತಿನ ಲೇಯರ್ ಬಂದಿದೆ. ಎಲ್ಲ ಸಿಂಗಲ್ ಲೇಯರ್ ಅಲ್ಲಿ ಇದೆ. ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ. ಇದಕ್ಕೂ ಕೂಡ ಸೇಮ್ ಪೆಂಡೆಂಟ್ ಏನಿದೆಯೋ ಅದೇ ತರಾನೇ ಇಯರಿಂಗ್ಸ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ನೆಕ್ಸ್ಟ್ ಬಂದು ವೈಟ್ ಸ್ಟೋನ್ ಇಂದು ಚೋಕರ್ ತೋರಿಸ್ತಾ ಇದ್ದೀನಿ. ಇದಂತೂ ಹೆವಿ ರಿಚ್ ಆಗಿದೆ ಪಾರ್ಟಿ ವೇರ್ಗಳಿಗೆ. ಅಂಡ್ ಇವಾಗ ಆಲ್ಮೋಸ್ಟ್ ಸ್ಯಾರಿಗೂ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಪಾರ್ಟಿ ವೇರ್ಗಳಲ್ಲಿ ಅಥವಾ ಇವಾಗ ಏನು ಗೌನ್ ಏನಾದ್ರೂ ವೇರ್ ಮಾಡಿದಾಗ ಈ ತರ ನೆಕ್ಲೆಸ್ ಹಾಕೋದ್ರಿಂದ ತುಂಬಾ ರಿಚ್ ಆಗಿ ಹೆವಿ ಆಗಿ ಗ್ರ್ಯಾಂಡ್ ಲುಕ್ ಅನ್ನ ಕೊಡುತ್ತೆ. ಬಟ್ ಇಯರಿಂಗ್ಸ್ ಮಾತ್ರ ಸ್ಮಾಲ್ ಆಗಿ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇವಾಗೆಲ್ಲ ತುಂಬಾ ಆಡಂಬರವಾಗಿ ಯಾರು ಹಾಕೊಳಕ್ ಇಷ್ಟಪಡಲ್ಲ. ಗೋಲ್ಡ್ ಆದ್ರೂ ಅಷ್ಟೇ ಸಿಂಪಲ್ ಆಗಿ ವೇರ್ ಮಾಡೋದನ್ನೇ ಎಲ್ಲರೂ ಕೂಡ ಇಷ್ಟಪಡೋದು. ದೊಡ್ಡದು ಹಾಕೊಳ್ಳೋದು, ತುಂಬಾ ಜಾಸ್ತಿ ವೇರ್ ಮಾಡೋದು, ಇದನ್ನೆಲ್ಲ ಯಾರು ಇಷ್ಟಪಡಲ್ಲ. ಸಿಂಪ್ಲಿಸಿಟಿನೇ ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ ಅನ್ಬಿಟ್ಟು ಸಿಂಪ್ಲಿಸಿಟಿನ ಮೈಂಟೈನ್ ಮಾಡೋದು ಜಾಸ್ತಿ ಆಗಿದೆ.
ಸೊ ನೆಕ್ಸ್ಟ್ ಬಂದು ವೈಟ್ ಅಂಡ್ ಪಿಂಕ್ ಸ್ಟೋನ್ ಅಲ್ಲಿರೋ ಒಂದು ಸ್ಮಾಲ್ ಚೋಕರ್. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಮಿಡಲ್ ಅಲ್ಲಿ ಪಿಂಕ್ ಸ್ಟೋನ್ ಬಂದಿದೆ ಮತ್ತೆಲ್ಲ ಫುಲ್ ವೈಟ್ ಸ್ಟೋನ್ ಬಂದಿದೆ. ಇದು ಬಂದು ಒಂದು ಬಳ್ಳಿ ಯಾವ ತರ ಹಬ್ಕೊಂಡಿರುತ್ತೋ ಆ ತರ ಇದೆ. ಲೀವ್ಸ್ ಫ್ಲವರ್ ಈ ತರ ಬಳ್ಳಿ ತರ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿದೆ. ನೀವು ಫಿನಿಶಿಂಗ್ ನ ಕೂಡ ಇದ್ರಲ್ಲೇ ನೋಡಬಹುದು. ಅಷ್ಟು ನೀಟಾಗಿ ತೋರಿಸಿದೀನಿ ನಾನು ಫಿನಿಶಿಂಗ್ ಎಲ್ಲ ಯಾವ ತರ ಇರುತ್ತೆ ಅನ್ನೋದನ್ನ. ಆನ್ಲೈನ್ ಅಲ್ಲಿ ಬರೋ ಫಿನಿಶಿಂಗ್ ಯಾವುದು ಈ ತರ ನೀಟ್ ಫಿನಿಶಿಂಗ್ ಇರಲ್ಲ ಅಂಡ್ ಕ್ವಾಲಿಟಿ ವೈಸ್ ಕೂಡ ಈ ತರ ಇರಲ್ಲ. ಆ ಪ್ರೈಸಿಗೆ ವರ್ತ್ ಆಗಿ ಇರುತ್ತೆ ಅಷ್ಟೇನೆ. ಇದು ಕೂಡ ಅಷ್ಟೇ ಪ್ರೈಸಿಗೆ ವರ್ತ್ ಆಗಿದೆ. ನನ್ನ ಹತ್ರ ಇರೋದು ಯಾವುದು ಕೂಡ 1000 ರುಪೀಸ್ ಮೇಲೆ ಯಾವುದೂ ಇಲ್ಲ, ಎಲ್ಲ 1000 ರುಪೀಸ್ ಒಳಗೇನೆ ಸಿಗುತ್ತೆ. ಅಂಡ್ ಇವೆಲ್ಲ ಆಲ್ಮೋಸ್ಟ್ ನಿಮಗೆ 800 ಒಳಗೇನೆ ಸಿಗುತ್ತೆ. ಇದು ಕೂಡ ಒಂದು ಗೋಲ್ಡ್ ಮ್ಯಾಟ್ ಫಿನಿಶಿಂಗ್ ಅಲ್ಲಿರೋ ಒಂದು ಸ್ಮಾಲ್ ಚೋಕರ್. ಇದರಲ್ಲಿ ಸ್ಮಾಲ್ ವೈಟ್ ಅಂಡ್ ಮೆರೂನ್ ಸ್ಟೋನ್ ಬಂದಿದೆ. ತುಂಬಾ ಗ್ರ್ಯಾಂಡ್ ಲುಕ್ ಅನ್ನ ಕೊಡುತ್ತೆ, ತುಂಬಾ ಚೆನ್ನಾಗೂ ಕೂಡ ಇದೆ. ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಈ ಚೋಕರ್ಸ್ ಎಲ್ಲ. ಇಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಇಯರಿಂಗ್ಸ್ ಎಲ್ಲ ಸ್ಮಾಲ್ ಸೈಜಸ್ ಅಲ್ಲಿ ಇದೆ, ತುಂಬಾ ಬಿಗ್ ಇಲ್ಲ. ಕೆಲವೊಬ್ರು ದೊಡ್ಡ ದೊಡ್ಡ ಇಯರಿಂಗ್ಸ್ ಗಳನ್ನ ಹಾಕೋದಿಲ್ಲ. ಸೊ ಚೋಕರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಎಲ್ಲ ನೋಡೋದೇ ಬೇಡ, ಅಷ್ಟು ಚೆನ್ನಾಗಿದೆ. ಅಂಡ್ ನೆಕ್ಸ್ಟ್ ನಾನು ನಿಮಗೆ ಲಾಂಗ್ ಚೈನ್ ನ ತೋರಿಸ್ತಾ ಇದ್ದೀನಿ. ಲಾಂಗ್ ಚೈನ್ ಬಂದು ವೈಟ್ ಮುತ್ತಿನಲ್ಲಿ ಬಂದಿದೆ. ಹಾಗೆ ಪೆಂಡೆಂಟ್ ಮಾತ್ರ ಮಸ್ತ್ ಇದೆ, ತುಂಬಾ ಗ್ರ್ಯಾಂಡ್ ಲುಕ್ ಇದೆ. ಮೆರೂನ್ ಅಂಡ್ ಮುತ್ತಿನಲ್ಲಿ ಬಂದಿದೆ. ಮಿಡಲ್ ಅಲ್ಲಿ ಮಾತ್ರ ಒಂದೊಂದೇ ಗ್ರೀನ್ ಸ್ಟೋನ್ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ನಾನು ತುಂಬಾ ಹತ್ರದಿಂದ ತೋರಿಸ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇಯರಿಂಗ್ಸ್ ಆಗಿರ್ಬೋದು ಅಥವಾ ಪೆಂಡೆಂಟ್ ಆಗಿರ್ಬೋದು, ಆ ಸರ ಕೂಡ ಅಷ್ಟೇನೆ. ಮುತ್ತು ಅದು ಆರ್ಟಿಫಿಷಿಯಲ್ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿದೆ. ಅಂಡ್ ಒಳ್ಳೆ ಲುಕ್ ಕೂಡ ಇದೆ. ಹಾಕೊಂಡ್ರೆ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ, ಟ್ರೆಡಿಷನಲ್ ಆಗಿದೆ. ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಆಗಿದೆ. ಸೊ ನಿಮ್ಗೆ ಯಾರಿಗಾದ್ರೂ ನಾನು ತೋರಿಸುವಂತ ಯಾವುದೇ ಒಂದು ಬೇಕು ಅಂದ್ರೂ ನಿಮ್ಗೆ ಸ್ಕ್ರೀನ್ ಶಾಟ್ ತೆಗೆದು ನನಗೆ ನಾನು ಹಾಕಿರೋಂಥ ವಾಟ್ಸಪ್ ನಂಬರ್ಗೆ DM ಮಾಡಿ ಎಂಕ್ವೈರಿ ಮಾಡ್ಬೋದು. ಇದು ಬಂದು ಲಕ್ಷ್ಮಿ ಪೆಂಡೆಂಟ್ ಇರೋವಂಥ ಲಾಂಗ್ ನೆಕ್ಲೆಸ್. ತುಂಬಾ ಸಿಂಪಲ್ ಆಗಿದೆ ಬಟ್ ತುಂಬಾ ಗ್ರ್ಯಾಂಡ್ ಲುಕ್ ಕೂಡ ಇದೆ ಇದರಲ್ಲಿ. ಅಂಡ್ ಇದಕ್ಕೆ ಲಕ್ಷ್ಮೀದೇ ಜುಮ್ಕಿ ಕೂಡ ಇದೆ. ಕೆಳಗಡೆ ಮಾತ್ರ ಗ್ರೀನ್ ಕಲರ್ದು ಏನಂತಾರೆ ಜೇಡ ಅಂತಾರೆ ಕೆಲವೊಬ್ರು, ಅದಕ್ಕೆ ಗ್ರೀನ್ ಜೇಡ ಅಂತೀವಿ. ಬಟ್ ಗ್ರೀನ್ ಮಣಿನಲ್ಲಿ ಬಂದಿದೆ. ಅಂಡ್ ಲಕ್ಷ್ಮಿನಲ್ಲಿ ನಿಮಗೆ ಮೆರೂನ್ ಕಲರ್ದು ಸ್ಮಾಲ್ ಸ್ಟೋನ್ಸ್ ಬಂದಿದೆ. ಸ್ಮಾಲ್ ಗುಂಡಿಂದ ಬಂದಿದೆ ಇದು ಲೇಯರ್ ಬಂದು. ತುಂಬಾ ಚೆನ್ನಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇವತ್ತು ನಾನು ಹಾಕಿರೋ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಯಾರಿಗಾದ್ರೂ ನಾನು ಹಾಕಿರೋ ಇವತ್ತಿನ ವಿಡಿಯೋದಲ್ಲಿ ಯಾವ್ದಾದ್ರು ಜ್ಯುವೆಲ್ರಿ ನಿಮ್ಗೆ ಇಷ್ಟ ಆಗಿದ್ರೆ ನಾನು ನನ್ನ ವಾಟ್ಸಪ್ ನಂಬರ್ನ ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ಆ ವಾಟ್ಸಪ್ ನಂಬರ್ಗೆ ನಿಮಗೆ ಯಾವ ಜ್ಯುವೆಲ್ರಿ ಇಷ್ಟ ಆಗಿದೆಯೋ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ದಯವಿಟ್ಟು ನನಗೆ ವಾಟ್ಸಪ್ ಮಾಡಿ ಎಂಕ್ವೈರಿ ಮಾಡ್ಬೋದು. ಸೊ ದಯವಿಟ್ಟು ಇನ್ನೊಂದು ರಿಕ್ವೆಸ್ಟ್ ನ ನಿಮ್ಮ ಹತ್ರ ಕೇಳ್ಕೊಂತಾ ಇದ್ದೀನಿ. ಎಂಕ್ವೈರಿ ಇದ್ರೆ ಮಾತ್ರ ಈ ನಂಬರ್ನ ಯೂಸ್ ಮಾಡ್ಕೊಳ್ಳಿ. ಅನ್ನೆಸೆಸರಿ ಆಗಿ ದಯವಿಟ್ಟು ಈ ನಂಬರ್ನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಾನು ವಾಟ್ಸಪ್ ನಂಬರ್ನ ಜಸ್ಟ್ ಎಂಕ್ವೈರಿ ಯಾವ್ದು ಬರುತ್ತೋ ಅದನ್ನ ಮಾತ್ರ ನಾನು ರಿಪ್ಲೈ ಮಾಡ್ತೀನಿ. ಬೇರೆ ಯಾವುದೇ ಅನ್ನೆಸೆಸರಿ ಮೆಸೇಜಸ್ ಆಗಿರ್ಬೋದು, ಅನ್ನೆಸೆಸರಿ ಕಾಲ್ಸ್ ಆಗಿರ್ಬೋದು, ಇದೆಲ್ಲ ಬಂದ್ರೆ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡೋದಿಲ್ಲ. ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಕೊನೆಯದಾಗಿ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್, ಕೀಪ್ ವಾಚಿಂಗ್. ಇದೇ ತರ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾನೇ ಮುಖ್ಯ ನನಗೆ. ಥ್ಯಾಂಕ್ ಯು.